ವಿಧಿಯಾಟದಾವದು ಭಾಗ 2. ಕಥೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ದಯವಿಟ್ಟು ಮೊದಲನೇ ಭಾಗವನ್ನು ಖಂಡಿತ ನೋಡಿ. ಅಂದು ಮುಂಜಾನೆಯ ಸಮಯ. ಬೆಳಗಿನ ತಿಳಿಬಿಸಿಲು ಮೂಡುತ್ತಿತ್ತು. ವಿಶಾಲವಾದ ಒಂದು ರೂಮ್ ಒಳಗಡೆ ವಿಕ್ರಮ್ ಬೆವರುತ್ತಾ ಕಠಿಣವಾದ ವರ್ಕೌಟ್ ಮಾಡುತ್ತಿದ್ದ. ಅವನ ಕಟ್ಟುಮಸ್ತಾದ ಶರೀರವೆಲ್ಲ ಬೆವರಿನ ಹನಿಗಳಿಂದ ಪೂರ್ತಿ ಒದ್ದೆಯಾಗಿತ್ತು. ಎಕ್ಸಸೈಸ್ ಮುಗಿಸಿದ ನಂತರ ಅವನು ತನ್ನ ಜಾಗದಿಂದ ಎದ್ದು ನಿಂತ ಪಕ್ಕದಲ್ಲಿದ್ದ ಟವೆಲ್ ತೆಗೆದುಕೊಂಡು ಮೈ ಮೇಲಿನ ಬೆವರನ್ನೆಲ್ಲ ಒರೆಸಿಕೊಳ್ಳುತ್ತಾನೆ. ಅಷ್ಟರಲ್ಲೇ ಪಕ್ಕದ ಟೇಬಲ್ ಮೇಲಿದ್ದ ಅವನ ಮೊಬೈಲ್ ಫೋನ್ ರಿಂಗ್ ಆಗೋಕೆ ಶುರುವಾಗುತ್ತದೆ. ಅವನು ಫೋನ್ ರಿಸೀವ್ ಮಾಡುತ್ತಾನೆ. ಫೋನಿನ ಇನ್ನೊಂದು ತುದಿಯಿಂದ ಒಬ್ಬ ವ್ಯಕ್ತಿ ಧ್ವನಿ ಕೇಳಿಸುತ್ತದೆ. ಲೋ ವಿಕ್ರಮ್, ನಾನು ಕೇಳ್ಪಟ್ಟಿದ್ದು ನಿಜಾನಾ? ನೀನು ಮದುವೆ ಮಾಡಿಕೊಂಡು ಬಿಟ್ಟಿದ್ದೀಯಾ ಅಂತೆ? ವಿಕ್ರಮ್ ಮತ್ತೆ ತನ್ನ ವರ್ಕೌಟ್ ಮುಂದುವರೆಸುತ್ತಾ ಫೋನನ್ನು ಸ್ಪೀಕರ್ನಲ್ಲಿ ಹಾಕಿ ತುಂಬ ಸಹಜವಾಗಿ ಉತ್ತರಿಸುತ್ತಾನೆ. ಹೌದು ಮಚ್ಚ, ನಾನು ಮದುವೆಯಾಗಿದ್ದೀನಿ. ನನಗಿಷ್ಟವಾದ ಹುಡುಗಿಯನ್ನೇ ಮದುವೆಯಾಗಿದ್ದೀನಿ ಅಂತ ವಿಕ್ರಮ್ ತನಗೆ ಅನನ್ಯ ಜೊತೆ ಮದುವೆಯಾಗಿದೆ ಅನ್ನೋ ವಿಷಯನ ಜಗತ್ತಿಗೆ ಸಾರಿ ಹೇಳಬೇಕು ಅನ್ನೋ ಥರ ತುಂಬ ಖುಷಿಯಿಂದ ಹೇಳ್ತಾನೆ. ಫೋನ್ನಲ್ಲಿದ್ದ ಅವನ ಸ್ನೇಹಿತ ಕರಣ್ ಗಟ್ಟಿಯಾಗಿ ನಗುತ್ತಾ, ಏನೋ ಹೇಳ್ತಿದ್ದೀಯಾ? ನಿನಗಿಷ್ಟವಾದ ಹುಡುಗಿನ? ಅವಳು ಯಾರು ಅಂತ ನನಗೆ ಸ್ವಲ್ಪ ತಿಳಿಸ್ತೀಯಾ? ಕಳೆದ ಎಷ್ಟೋ ವರ್ಷಗಳಿಂದ ನೀನು ಇಲ್ಲೇ ನಮ್ಮ ಜೊತೆ ಆರ್ಮಿಯಲ್ಲಿದ್ದೀಯಾ. ಹಾಗಿರಬೇಕಾದರೆ ನಿನಗೆ ಹುಡುಗಿ ಎಲ್ಲಿಂದ ಇಷ್ಟ ಆದ್ಲು ಮಗನೇ ಅಂತ ಕೇಳ್ತಾನೆ. ಕರಣ್ ನಗೋ ಶೈಲಿಯಲ್ಲಿ ಹೇಳ್ತಿದ್ದ ಅವನಿಗೆ ವಿಕ್ರಮ್ ಮಾತುಗಳ ಮೇಲೆ ಎಳ್ಳಷ್ಟು ನಂಬಿಕೆ ಇರಲಿಲ್ಲ ಅಂತ ವಿಕ್ರಮ್ ನೆಲದ ಮೇಲೆ ಪುಷಪ್ ಮಾಡ್ತಾ ಗಂಭೀರವಾಗಿ ನೇರವಾಗಿಯೇ ಉತ್ತರ ಕೊಡುತ್ತಾನೆ. ಅವಳೇ ಕಣೋ, ನಾನು ಯಾರ ಬಗ್ಗೆ ಪ್ರತಿದಿನ ಕನಸು ಕಾಣ್ತಿದ್ನೋ, ಯಾರನ್ನ ಪ್ರೀತಿಸುತ್ತಿದ್ದೆನೋ ಅದೇ ಹುಡುಗಿ. ಅದನ್ನು ಕೇಳಿ ಕರಣ್ ತನ್ನ ತಮಾಷೆಯ ನಗನ್ನ ಬದಿಗಿಟ್ಟು ದಿಢೀರನೇ ಸೀರಿಯಸ್ ಧ್ವನಿಯಲ್ಲಿ ಕೇಳ್ತಾನೆ. ಏನು ಮಗನೇ, ಎಲ್ಲೋ 5 ವರ್ಷದ ಹಿಂದೆ ನೀನು ಯಾರ ಪ್ರಾಣ ಕಾಪಾಡಿದ್ಯೋ ಅದೇ ಹುಡುಗಿ ಅವಳೇ ಅಲ್ವಾ ಇವಳು? ವಿಕ್ರಮ್ ಪುಷಪ್ ನಿಲ್ಲಿಸಿ, ಅಬ್ಬಾ ಕೊನೆಗೂ ಫಸ್ಟ್ ಟೈಮ್ ನೀನು ಒಂದು ಕರೆಕ್ಟ್ ಮಾತು ಹೇಳಿದೆ ಅಂತಾನೆ. ಕರಣ್ ಮತ್ತೆ ನಕ್ಕು, ಏನು ನಿನ್ನನ್ನು ಮೆಚ್ತಿದ್ದೀಯೋ ಅಥವಾ ನನ್ನ ಬೇಸರ ಮಾಡ್ತಿದ್ದೀಯೋ ಗೊತ್ತಾಗ್ತಿಲ್ಲ. ಅದೆಲ್ಲ ಸರಿ, ಅದನ್ನು ಬಿಟ್ಟು ಇದನ್ನು ಹೇಳು. ನಿಮ್ಮಮ್ಮ ನಿನಗೋಸ್ಕರ ಒಂದು ಹುಡುಗಿನ ಇಷ್ಟಪಟ್ಟು ನಿಶ್ಚಿತಾರ್ಥ ಮಾಡಿಸೋಕೆ ಹೊರಟಿದ್ರಲ್ಲ, ಅವಳನ್ನು ಬಿಟ್ಟು ಈ ಹುಡುಗಿನ ಯಾಕೆ ಮದುವೆ ಆದೆ ಅಂತ ಕೇಳ್ತಾನೆ. ವಿಕ್ರಮ್ ಪುಷಪ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿ ನೆಲದ ಮೇಲೆ ಹಾಯಾಗಿ ಕುಳಿತು ನಗುತ್ತಾ ಹೇಳುತ್ತಾನೆ. ವಿಕ್ರಮ್ ಹೆಗಡೆ ಅಂತಾರೆ, ನನ್ನನ್ನು ಅಷ್ಟು ಸುಲಭವಾಗಿ ಸಿಕ್ಕ ಹುಡುಗಿಯನ್ನೆಲ್ಲ ನಾನು ಮದುವೆ ಆಗ್ತೀನ. ಆದರೂ ಅಮ್ಮ ನನಗೆ ತೋರಿಸಿದ್ದ ಆ ಹುಡುಗಿಗೆ ನನ್ನ ಲೆವೆಲ್ಗೆ ಸೂಟ್ ಆಗ್ತಾ ಇರಲಿಲ್ಲ ಕಣೋ. ನಿನಗೆ ಗೊತ್ತಾ, ಆ ಹುಡುಗಿ ಈ ಮದುವೆ ಬೇಡ ಅಂತ ತಾನಾಗೆ ಒಪ್ಪಿಕೊಳ್ಳೋ ಹಾಗೆ ಮಾಡೋಕೆ ನಾನು ಎಷ್ಟು ಕಷ್ಟಪಡಬೇಕಾಯಿತು ಅಂತ. ಎಷ್ಟು ಫೋರ್ಸ್ ಕೊಡ್ತಿದ್ಲು ಗೊತ್ತಾ ಅವಳು? ಕರಣ್ ನಗು ತಡೆದಾಗದೆ, ಆಹಾ ಅದೇ ನೋಡು, ನನ್ನ ಫ್ರೆಂಡ್ ಈ ಮದುವೆಗೆ ಹೆಂಗೆ ಒಪ್ಕೊಂಡ ಅಂತ ನಾನು ಆಶ್ಚರ್ಯಪಡ್ತಿದ್ದೆ. ಸರಿ ಆಯಿತು ಬಿಡು, ನನಗೆ ಡ್ಯೂಟಿಗೆ ಟೈಮ್ ಆಯಿತು, ಆಮೇಲೆ ಸಿಗೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಆದಮೇಲೆ ವಿಕ್ರಮ್ ಮೊಬೈಲ್ ಪಕ್ಕಕ್ಕಿಟ್ಟು ನಿನ್ನೆ ನಡೆದ ಘಟನೆಗಳ ಬಗ್ಗೆ ಆಳವಾಗಿ ಯೋಚಿಸೋಕೆ ಶುರು ಮಾಡುತ್ತಾನೆ. ವಿಕ್ರಮ್ ನಿನ್ನೆ ಏರ್ಪೋರ್ಟ್ಗೆ ಬಂದಾಗ ತಾನು ಬೇರೆ ಹುಡುಗಿಯನ್ನು ಮದುವೆ ಆಗಬಾರದು ಅನ್ನೋ ಕಾರಣಕ್ಕೆ ತನ್ನ ತಮ್ಮನಿಗೆ ಹೇಳಿ ಆ ಹುಡುಗಿಯಿಂದಲೇ ಮದುವೆ ಬೇಡ ಅಂತ ಅನೌನ್ಸ್ ಮಾಡಿಸಿದ. ತಾನು ಮದುವೆಯಿಂದ ತಪ್ಪಿಸಿಕೊಂಡೆ ಎನ್ನುವಷ್ಟರಲ್ಲೇ ಇದ್ದಕ್ಕಿದ್ದಂತೆ ಅನನ್ಯ ತನ್ನ ಕಡೆ ನಡೆದು ಬರೋದನ್ನು ನೋಡಿದ್ದ. ಆ ಕ್ಷಣದಲ್ಲಿ ವಿಕ್ರಮ್ಗೆ ಅವಳಿಂದ ಕಣ್ಣು ತೆಗೆಯೋಕೆ ಆಗಿರಲಿಲ್ಲ. ಅದೇ ಕ್ಷಣದಲ್ಲಿ ಅವನು ಮನಸ್ಸಿನಲ್ಲೇ ಡಿಸೈಡ್ ಮಾಡಿದ್ದ, ತಾನು ಮದುವೆಯಾದರೆ ಈ ಅನನ್ಯನೇ ಮಾಡ್ಕೋಬೇಕು ಅಂತ. ಇನ್ನು ಅನನ್ಯ ಬಾಯಿಂದ ತನ್ನ ನಿಶ್ಚಿತಾರ್ಥವಾಗಿದ್ದ ಹುಡುಗ ನನ್ನನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಅನ್ನೋ ಮಾತು ಕೇಳಿದ ಮೇಲಂತೂ ವಿಕ್ರಮ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಹೊರಗಡೆ ಮಾತ್ರ ಗಂಭೀರವಾದ ಮುಖ ಇಟ್ಟುಕೊಂಡು ತನ್ನನ್ನೇ ಮದುವೆಯಾಗೋಕೆ ಅವಳು ಬಲವಂತವಾಗಿ ಒಪ್ಪಿಸಿಬಿಟ್ಟಿದ್ದ. ಅವನ ಪ್ಲಾನ್ ಸಂಪೂರ್ಣವಾಗಿ ಕೆಲಸ ಮಾಡಿತ್ತು. ಈಗ ಅನನ್ಯ ಅವನ ಹೆಂಡತಿಯಾಗಿದ್ದಳು. ತನ್ನ ಈ ಹಳೆಯ ಆಲೋಚನೆಗಳಿಂದ ಹೊರಬಂದ ವಿಕ್ರಮ್ ಖುಷಿಯಿಂದಲೇ ತನ್ನ ಫೋನ್ ತೆಗೆದು ಯಾರೋ ಒಬ್ಬರಿಗೆ ಕರೆ ಮಾಡುತ್ತಾನೆ. ಥ್ಯಾಂಕ್ಸ್ ಮಚ್ಚ, ನೀನು ನನ್ನ ಮಾತು ಕೇಳಿದ್ದಕ್ಕೆ ಅಂತಾನೆ ವಿಕ್ರಮ್. ಫೋನ್ನ ಇನ್ನೊಂದು ತುದಿಯಲ್ಲಿದ್ದ ವಕೀಲ್ ಮನೋಜ್. ಅಂದರೆ ವಿಕ್ರಮ್, ನನಗೆ ಒಂದು ವಿಷಯ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅನನ್ಯನ ಮದುವೆಯಾಗೋಕೆ ನೀನು ಆ ಕೋರ್ಟ್ ಅಫಿಡೇವಿಟ್ನಲ್ಲಿ ಆ ಕಂಡೀಷನ್ ಯಾಕೆ ಇಟ್ಟೆ ಅಂತ ಕೇಳ್ತಾನೆ. ವಿಕ್ರಮ್ ನಗುತ್ತಾ, ಲೇ ಹುಚ್ಚ, ನಿನಗದು ಅರ್ಥ ಆಗಲ್ಲ. ಅನನ್ಯ ನನ್ನ ಮೊದಲ ನೋಟದ ಪ್ರೀತಿ ಕಣೋ, ಅದಕ್ಕೆ ನಾನೇ ನಿನಗೆ ಫೋನ್ ಮಾಡಿ ಆ ಕಂಡೀಷನ್ ಸೇರಿಸೋಕೆ ಹೇಳಿದ್ದು ಅಂತಾನೆ. ಮನೋಜ್, ಸರಿ ಬಿಡು, ಅದೆಲ್ಲ ಇರಲಿ. ಅತ್ತಿಗೆನ ನಮಗೆ ಯಾವಾಗ ಮೀಟ್ ಮಾಡಿಸ್ತೀಯಾ? ನಿನ್ನೆ ನಮಗೆ ಸರಿಯಾಗಿ ಮಾತನಾಡಿಸೋಕ್ಕೂ ಆಗಲಿಲ್ಲ. ನಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಎಲ್ಲರೂ ಅತ್ತಿಗೆಯನ್ನು ನೋಡಬೇಕು ಅಂತ ಕಾಯ್ತಿದ್ದಾರೆ ಅಂತಾನೆ. ವಿಕ್ರಮ್, ಇವತ್ತು ಸಂಜೆನೆ ನಿಮ್ಮನ್ನೆಲ್ಲ ನಿಮ್ಮ ಅತ್ತಿಗೆಗೆ ಮೀಟ್ ಮಾಡಿಸ್ತೀನಿ ಅಂತಾನೆ. ಮನೋಜ್ ಖುಷಿಯಿಂದ, ಓಕೆ ಸೂಪರ್, ಹಾಗಾದರೆ ಮಿಕ್ಕಿದವರಿಗೆಲ್ಲರಿಗೂ ಇವತ್ತು ಸಂಜೆ ನಮ್ಮ ಕ್ಲಬ್ಗೆ ಬರೋಕೆ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಫೋನ್ ಇಟ್ಟ ಮೇಲೆ
ವಿಕ್ರಮ್ ತನ್ನ ಫೋನ್ ಗ್ಯಾಲರಿ ಓಪನ್ ಮಾಡಿ ಅನನ್ಯಾಳ ಫೋಟೋ ನೋಡುತ್ತಾನೆ. ಅದು 5 ವರ್ಷಗಳಷ್ಟು ಹಳೆಯ ಫೋಟೋ ಆಗಿತ್ತು. ಆ ಫೋಟೋ ನೋಡ್ತಾ ವಿಕ್ರಮ್, ನಿನಗೆ ನಿಜವಾಗ್ಲೂ ನಾನು ನೆನಪಿಲ್ವಾ ಇಲ್ವಾ, ಸುಮ್ಮನೆ ನೆನಪಿಲ್ಲದ ಹಾಗೆ ನಾಟಕ ಮಾಡುತ್ತಿದ್ದೀಯಾ ಅಂತ ತನ್ನಷ್ಟಕ್ಕೆ ತಾನೇ ಅಂದುಕೊಳ್ಳುತ್ತಾನೆ. ಆಮೇಲೆ ಫೋನ್ ಜಾಗದಲ್ಲಿಟ್ಟು ಬೆಡ್ರೂಮ್ಗೆ ಹೊಂದಿಕೊಂಡಿದ್ದ ಸ್ಟಡಿ ರೂಮ್ಗೆ ಹೊರಟು ಹೋಗುತ್ತಾನೆ. ಇನ್ನೊಂದೆಡೆ ಅನನ್ಯ ಬೆಡ್ ಮೇಲೆ ಮಲಗಿದ್ದಳು. ಕಿಟಕಿಯಿಂದ ಬಂದ ಬಿಸಿಲಿನ ಕಿರಣಗಳು ಅವಳ ಮುಖದ ಮೇಲೆ ಬಿದ್ದಾಗ ಅವಳ ಮುಖದಲ್ಲಿ ಭಯದ ರೇಖೆಗಳು ಮೂಡುತ್ತವೆ. ಅವಳು ನಿದ್ದೆಯಲ್ಲಿ ಹೆದರಿ ಗಟ್ಟಿಯಾಗಿ ಚೀರಿ, ನನ್ನನ್ನು ಹೊಡೆಯಬೇಡಿ, ನನ್ನನ್ನು ಬಿಟ್ಟು ಬಿಡಿ ಅಂತ ಹರಚುತ್ತಾಳೆ. ಪಕ್ಕದ ರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದ ವಿಕ್ರಮ್ ಈ ಚೀರಾಟಕ್ಕೆ ಧ್ವನಿ ಕೇಳಿ ತಕ್ಷಣ ಓಡಿ ಬರ್ತಾನೆ. ಅನನ್ಯ ಭಯದಿಂದ ನಡುಗುತ್ತಾ ಕಾಪಾಡಿ ಕಾಪಾಡಿ ಅಂತ ಚೀರೋದನ್ನು ನೋಡ್ತಾನೆ. ತಕ್ಷಣ ಅವಳ ಹತ್ತಿರ ಧಾವಿಸಿ ಬಂದು ಅವಳನ್ನು ಶಾಂತಗೊಳಿಸೋಕೆ ಪ್ರಯತ್ನಿಸುತ್ತಾನೆ. ಅನನ್ಯ ಎಷ್ಟು ಹೆದರಿದ್ದಳು ಅಂದರೆ ಬೆಡ್ ಮೇಲಿದ್ದ ಬ್ಲ್ಯಾಂಕೆಟನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅನನ್ಯಾಳ ಈ ದಯನೀಯ ಸ್ಥಿತಿ ನೋಡಿ ವಿಕ್ರಮ್ ತಡೆಯೋಕೆ ಆಗಲಿಲ್ಲ. ಅವಳನ್ನು ಸಮಾಧಾನಪಡಿಸಲು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು, ಏನೂ ಆಗಿಲ್ಲ ಅನನ್ಯ, ಎಲ್ಲವೂ ಸರಿ ಇದೆ, ನೀನು ತುಂಬ ಸೇಫ್ ಆಗಿದ್ದೀಯ, ನಾನಿದ್ದೀನಿ ಅಂತ ಸಮಾಧಾನ ಪಡಿಸುತ್ತಾನೆ. ಅನನ್ಯ ನಿದ್ದೆಯಲ್ಲೇ ಯಾವುದೋ ಭೀಕರವಾದ ಕೆಟ್ಟ ಕನಸು ಕಂಡು ಹೆದರಿದ್ದಳು. ಆದರೆ ವಿಕ್ರಮ್ನ ಆ ಧ್ವನಿ, ಅವನ ಆಲಿಂಗನ ಅವಳಿಗೆ ದೊಡ್ಡ ಸಮಾಧಾನ ತಂದಿತ್ತು. ವಿಕ್ರಮ್ ಮಾತಿನಲ್ಲಿ ಅವಳ ಮೇಲಿನ ಕಾಳಜಿ ಎದ್ದು ಕಾಣಿಸುತ್ತಿತ್ತು. ಆ ಧ್ವನಿ ಕೇಳಿ ಅನನ್ಯ ನಿಧಾನವಾಗಿ ಶಾಂತವಾಗುತ್ತಾಳೆ. ಅನನ್ಯ ಚೀರಾಟ ನಿಲ್ಲಿಸಿದ್ದನ್ನು ನೋಡಿ ವಿಕ್ರಮ್ ದೀರ್ಘ ನಿಟ್ಟುಸಿರು ಬಿಡುತ್ತಾನೆ. ತನ್ನ ತೋಳುಗಳಲ್ಲಿ ಮಲಗಿರೋ ಅನನ್ಯನ ನೋಡುತ್ತಿದ್ದಂತೆ ಅವನ ಮುಖದಲ್ಲಿ ಮುದ್ದಾದ ನಗು ಮೂಡುತ್ತದೆ. ಅನನ್ಯ ಹತ್ತಿಯಾಗಿ ಅವನ ಮೈಗೆ ಅಂಟಿಕೊಂಡಿದ್ದಳು. ಅವಳು ಅಷ್ಟೇನು ಎತ್ತರವಿಲ್ಲದಿದ್ದರೂ ತುಂಬ ತೆಳ್ಳಗಿದ್ದಳು. ಅವಳ ನಿಸ್ಸಹಾಯಕ ಬೆರಳುಗಳು ಅವನ ಬಾಹುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು. ಅನನ್ಯಾಳ ಎತ್ತರ ಸುಮಾರು 150 ಸೆಂಟಿಮೀಟರ್ ಇರಬಹುದು. ಬೇರೆ ಹೆಂಗಸರಿಗೆ ಹೋಲಿಸಿದರೆ ಸ್ವಲ್ಪ ಗಿಡ್ಡವೇ, ಆದರೆ ಅವಳ ಕೋಮಲವಾದ ದೇಹ ರೇಷ್ಮೆಯಂತೆ ಮೃದುವಾಗಿತ್ತು, ರಬ್ಬರ್ನಂತೆ ನಮ್ಯವಾಗಿತ್ತು. ವಿಕ್ರಮ್ ಅವಳನ್ನು ಮುದ್ದಾಗಿ ಜಾಗರೂಕತೆಯಿಂದ ಹಿಡಿದುಕೊಂಡಿದ್ದ. ಗಾಜಿನ ಗೊಂಬೆಯನ್ನು ಕೆಳಗೆ ಹಾಕಿದರೆ ಎಲ್ಲೋ ಒಡೆದು ಹೋಗಿ ತಲ್ಲಿ ತನ್ನ ಅನನ್ಯನ ಕಳೆದುಕೊಂಡು ಬಿಡುತ್ತೇನೋ ಅನ್ನೋ ಥರ ಅನನ್ಯ ಅವನ ಅಪ್ಪುಗೆಯಲ್ಲಿ ಮಲಗಿದ್ದ. ಆ ದೃಶ್ಯ ಯಾವುದೋ ಸುಂದರವಾದ ಪೇಂಟಿಂಗ್ನಂತಿತ್ತು. ವಿಕ್ರಮ್ ಅವಳನ್ನು ನೋಡ್ತಿರಬೇಕಾದರೆ ಅನನ್ಯ ನಿಧಾನವಾಗಿ ಕಣ್ಣು ತೆರೆಯೋಕೆ ಶುರು ಮಾಡ್ತಾಳೆ. ಅವಳು ಕಣ್ಣು ತೆರೆಯೋದನ್ನು ಕಂಡ ವಿಕ್ರಮ್ ತಕ್ಷಣ ಮೆಲ್ಲನೆ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಸ್ವಲ್ಪ ದೂರ ಹೋಗಿ ನಿಂತು ಯಾರ ಜೊತೆಯೋ ಫೋನಲ್ಲಿ ಪ್ರಮುಖವಾದ ಕೆಲಸದ ಬಗ್ಗೆ ಮಾತನಾಡಿಸುವಂತೆ ನಾಟಕ ಮಾಡೋಕೆ ಶುರು ಮಾಡ್ತಾನೆ. ಅನನ್ಯ ಕಣ್ಣು ತೆರೆದು ಸುತ್ತಲೂ ನೋಡುತ್ತಾಳೆ. ತಾನು ಸುರಕ್ಷಿತ ಜಾಗದಲ್ಲಿದ್ದೀನಿ ಅಂತ ಗೊತ್ತಾದ ಮೇಲೆ ದೀರ್ಘ ನಿಟ್ಟುಸಿರು ಬಿಟ್ಟು, ನನಗೆ ಅರ್ಥನೇ ಆಗ್ತಿಲ್ಲ, ನಾನು ನಮ್ಮೊಮ್ಮೆ ಈ ಕೆಟ್ಟ ಕನಸುಗಳಿಂದ ಹೊರಗೆ ಬರ್ತೀನೋ ಇಲ್ವೋ ಅಂತ ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುತ್ತಾಳೆ. ಅನನ್ಯ ಹಾಸಿಗೆಯಿಂದ ಕೆಳಗಿಳಿಯುವಾಗ ಅವಳ ಕಣ್ಣು ವಿಕ್ರಮ್ ಮೇಲೆ ಬೀಳುತ್ತದೆ. ಅವನನ್ನು ಒಮ್ಮೆ ನೋಡಿ ಗುಡ್ ಮಾರ್ನಿಂಗ್ ಅಂತಾಳೆ. ವಿಕ್ರಮ್ ಅವಳಗಡೆ ತಿರುಗಿ, ಗುಡ್ ಮಾರ್ನಿಂಗ್, ಹೋಗಿ ಸ್ನಾನ ಮಾಡು, ಈಗಾಗಲೇ ಬೆಳಗ್ಗೆ 10 ಗಂಟೆಯಾಗಿದೆ ಅಂತಾನೆ. ಇದನ್ನು ಕೇಳಿ ಅನನ್ಯ ಗಡಿಯಾರದ ಕಡೆ ನೋಡ್ತಾಳೆ. ನಿಜವಾಗಿಯೂ 10 ಗಂಟೆಯಾಗಿತ್ತು. ಅಯ್ಯೋ, ನಾನು ಇಷ್ಟು ಹೊತ್ತು ಹೇಗೆ ಮಲಗಿದೆ ಅಂತ ತನಗೆ ತಾನೇ ಬೈದುಕೊಳ್ಳುತ್ತಾ ಬಟ್ಟೆ ತೆಗೆದುಕೊಳ್ಳೋಕೆ ಅಲ್ಮಾರ ಓಪನ್ ಮಾಡ್ತಾಳೆ. ಅಲ್ಲೂ ಸಾಲು ಸಾಲಾಗಿ ಇಟ್ಟಿದ್ದ ಇಷ್ಟೊಂದು ಬೆಲೆ ಬಾಳುವ ಬಟ್ಟೆಗಳನ್ನು ನೋಡಿ ಅವಳಿಗೆ ಶಾಕ್ ಆಗುತ್ತದೆ. ವಿಕ್ರಮ್ ಅವಳ ರಿಯಾಕ್ಷನ್ ನೋಡಿ, ಇವೆಲ್ಲ ನಿನ್ನದೇ ಬಟ್ಟೆಗಳನ್ನು ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀಯಾ ಅನ್ನೋ ಥರ ಎಕ್ಸ್ಪ್ರೆಷನ್ ಕೊಡೋದನ್ನು ನಿಲ್ಲಿಸು ಅಂತಾನೆ. ಅನನ್ಯ ವಿಕ್ರಮ್ ಕಡೆ ನೋಡಿ, ಇಷ್ಟೊಂದು ಬಟ್ಟೆಗಳ, ಇವುಗಳನ್ನೆಲ್ಲ ಯಾವುದಾದರೂ ಅನಾಥಾಶ್ರಮಕ್ಕೆ ದಾನ ಮಾಡಿದರೂ ಸಹ ಇನ್ನೂ ಉಳಿಯುತ್ತವೆ ಅಂತ ಅಂದುಕೊಂಡು ಒಂದು ಡ್ರೆಸ್ ತೆಗಿತಾಳೆ. ತಕ್ಷಣ ಅವಳ ಕಣ್ಣು ಅಲ್ಲಿದ್ದ ಒಂದು ಜಾಕೆಟ್ ಮೇಲೆ ಬೀಳುತ್ತದೆ. ಆ ಜಾಕೆಟ್ ನೋಡಿದ ತಕ್ಷಣ ಅವಳ ಮುಖದಲ್ಲಿ ದೊಡ್ಡ ನಗು ಮೂಡುತ್ತದೆ. ಮೈ ಹೀರೋ ಅಂತ ಮೆಲ್ಲಗೆ ಹೇಳಿ ತಕ್ಷಣ ಬೇಸರದಿಂದ ಅಲ್ಮಾರ ಮುಚ್ಚುತ್ತಾಳೆ. ವಿಕ್ರಮ್ ಅವಳನ್ನು ನೋಡಿ, ನಿನಗೇನಾದರೂ ಒಬ್ಬಳೇ ಮಾತನಾಡಿಕೊಳ್ಳುವ ಕಾಯಿಲೆ ಇದೆಯಾ? ಎಲ್ಲೇ ಹೋದರೂ ನಿನಗೆ ನೀನೇ ಮಾತಾಡ್ಕೊಳ್ತಿರ್ತೀಯ. ಹಾಗೇನಾದರೂ ಇದ್ದರೆ ಹೇಳು, ಒಳ್ಳೆಯ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸ್ತೀನಿ, ನಿನ್ನನ್ನು ಹುಚ್ಚಿ ಅಂತಿದ್ದೀನಿ ಅನ್ಕೋಬೇಡ ಮತ್ತೆ ಅಂತ ರೇಗಿಸ್ತಾನೆ. ಅನನ್ಯ ವಿಕ್ರಮ್ ಮಾತುಗಳನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ವಾಶ್ರೂಮ್ಗೆ ಹೋಗ್ತಾಳೆ. ವಿಕ್ರಮ್ಗೆ ಅನನ್ಯ ಯಾಕೆ ಹೀಗೆ ಇದ್ದಕ್ಕಿದ್ದಂತೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾಳೆ ಅಂತ ಅರ್ಥವಾಗದೆ ಮತ್ತೆ ತನ್ನ ಸ್ಟಡಿ ರೂಮ್ ಕಡೆಯೇ ಹೋಗ್ತಾನೆ. ವಾಶ್ರೂಮ್ಗೆ ಹೋದಾಗ ಅನನ್ಯಗೆ ಆಶ್ಚರ್ಯ. ಆ ಬಾತ್ರೂಮ್ ಅವಳ ಹಳೆಯ ಮನೆಯಲ್ಲಿ ವಿಂಗ್ ರೂಮ್ಗಿಂತ ದೊಡ್ಡದಾಗಿತ್ತು. ಬಾಟಬ್ ಒಂದು ಈಜೋಕೆ ಸಾಕಷ್ಟಿತ್ತು. ಅವಳು ಬಾಟಬ್ ಬಳಸಿ ಅಭ್ಯಾಸವಿಲ್ಲದವಳು. ಕೆಲಸದವಳು ಆಗಲೇ ಬಾಟಬ್ನಲ್ಲಿ ಬಿಸಿ ನೀರು ತುಂಬಿಸಿಟ್ಟಿದ್ದಳು. ಅದರಿಂದ ಹಬೆ ಬರ್ತಿತ್ತು. ಅನನ್ಯ ನಿಧಾನವಾಗಿ ನೀರು ಮುಟ್ಟಿ ನೋಡುತ್ತಾಳೆ. ನೀರು ಜಾಸ್ತಿ ಬಿಸಿ ಇರಲಿಲ್ಲ. ಅನನ್ಯ ಮೆಲ್ಲನೆ ಟಬ್ ಒಳಗಡೆ ಇಳಿದು ಮಲಗ್ತಾಳೆ. ಆ ನೀರಿನಿಂದ ಗುಲಾಬಿ ನೀರಿನ ಸುವಾಸನೆ ಬರ್ತಿತ್ತು.
ಆ ಸುವಾಸನೆಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋದ ಅನನ್ಯಾಳ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ನೀರೊಳಗೆ ತನ್ನ ಮೈಯನ್ನು ಮುಳುಗಿಸಿಕೊಂಡು ಪ್ರಶಾಂತತೆಯನ್ನು ಅನುಭವಿಸುತ್ತಾಳೆ. ಅವಳ ಕೆಟ್ಟ ಕನಸುಗಳು ಅವಳನ್ನು ತುಂಬ ಕಾಡಿದ್ದವು. ಆ ಕನಸುಗಳಿಂದ ದೂರ ಓಡಬೇಕು ಅನ್ನೋದು ಅವಳ ಬಯಕೆ. ಆದರೆ ಆ ಕನಸುಗಳನ್ನು ಅವಳಿಂದ ಎಂದಿಗೂ ಬೇರ್ಪಡಿಸಲು ಸಾಧ್ಯವೇ ಇರಲಿಲ್ಲ. ಆ ಕನಸುಗಳಲ್ಲಿ ಯಾರೋ ಒಬ್ಬರು ತನ್ನನ್ನು ರಕ್ಷಿಸುತ್ತಿರುವಂತೆ ಕಾಣುತ್ತಿತ್ತು. ಆದರೆ ಅವರು ಯಾರು ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಅದಕ್ಕೆ ಉತ್ತರ ನೀಡಬಹುದಾಗಿದ್ದವರು ಅವಳ ತಾಯಿ ಈಗ ಜೀವಂತವಾಗಿರಲಿಲ್ಲ. ಬಾತ್ಟಬ್ನಲ್ಲಿ ಮಲಗಿದ್ದ ಅನನ್ಯಾಳ ಕಣ್ಣ ಮುಂದೆ 5 ವರ್ಷಗಳ ಹಿಂದೆ ನಡೆದ ಭೀಕರ ಘಟನೆ ಬಂದು ಹೋದವು. ಯಾರೋ ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದರು. ಆ ವ್ಯಕ್ತಿಯ ಮುಖ ಕಾಣಿಸದಿದ್ದರೂ ಅವನು ಒಬ್ಬ ಸೈನಿಕ ಎಂಬುದು ಅವಳಿಗೆ ಗೊತ್ತಿತ್ತು. ಆ ವ್ಯಕ್ತಿಯ ಹೆಗಲಿಗಿಂದ ರಕ್ತ ಸೋರುತ್ತಿದ್ದರು. ಕಿಡ್ನ್ಯಾಪರ್ಗಳಿಂದ ಅನನ್ಯ ರಕ್ಷಿಸಿ ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸುರಕ್ಷಿತವಾಗಿ ಆಸ್ಪತ್ರೆಗೆ ಸೇರಿಸಿದ್ದ. ಅನನ್ಯಾಳ ಬಟ್ಟೆಗಳೆಲ್ಲ ರಕ್ತಸಿಕ್ತವಾಗಿದ್ದರಿಂದ ತನ್ನ ಜಾಕೆಟನ್ನು ಅವಳಿಗೆ ಹೊದಿಸಿದ್ದ. ಇದೆಲ್ಲ ನೆನಪಾಗುತ್ತಿದ್ದಂತೆ ಆ ಘಟನೆಯ ನಂತರ ಮನೆಗೆ ಹೋದಾಗ ಅಮ್ಮ ಹೇಳಿದ ಕೊನೆ ಮಾತುಗಳು ಅವಳ ಕಿವಿಯಲ್ಲಿ ಅನುರಣಿಸುತ್ತಿದ್ದವು. ನಿನ್ನ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸು. ಮೊದಲು ನೀನು ಯಾರು ಎಂಬುದನ್ನು ಹುಡುಕು. ದೇಹ ಪೂರ್ತಿ ಮರಗಟ್ಟುತ್ತಿರುವವರೆಗೂ ಅನನ್ಯ ಆ ನೀರಿನಲ್ಲಿಯೇ ಮಲಗಿದ್ದಳು. ಒಮ್ಮೆಲೆ ಎದ್ದು ನಿಲ್ಲಲು ಯತ್ನಿಸಿದಾಗ ಅವಳಿಗೆ ತೆರೆಸುತ್ತು ಬಂದು ಬಾತ್ಟಬ್ನಲ್ಲಿ ದಪ್ಪೆಂದು ಬಿದ್ದು ಬಿಟ್ಟಳು. ನೀರು ಚಿಮ್ಮಿದ ಶಬ್ದ ಕೇಳಿ ಸ್ಟಡಿ ರೂಮ್ನಲ್ಲಿದ್ದ ವಿಕ್ರಮ್ ಗಾಬರಿಯಿಂದ ಓಡಿಬಂದು ಬಾತ್ರೂಮ್ ಬಾಗಿಲು ಹತ್ತಿರ ನಿಂತು ಅನನ್ಯ, ನೀನು ಹುಷಾರಾಗಿದ್ದೀಯಾ ತಾನೇ ಅಂತ ಕೇಳುತ್ತಾನೆ. ಅನನ್ಯ ಎದ್ದು ನಿಲ್ಲಲು ಪ್ರಯತ್ನಿಸುತ್ತಾಳೆ. ಆದರೆ ಆಗುವುದಿಲ್ಲ. ಆದರೂ ಧೈರ್ಯ ತಂದುಕೊಂಡು ನಿಧಾನವಾಗಿ ನಾನು ಆರಾಮಾಗಿದ್ದೀನಿ ಅಂತಾಳೆ. ಅವಳ ಧ್ವನಿ ಕೇಳಿ ವಿಕ್ರಮ್ ಸಮಾಧಾನವಾಗುತ್ತಾನೆ. ಅನನ್ಯ ಬೇಗನೆ ಬಟ್ಟೆ ಬದಲಾಯಿಸಿಕೊಂಡು ಹೊರಗೆ ಬರ್ತಾಳೆ. ಅವಳಿಗೆ ಕಾಲಿಗೆ ಪೆಟ್ಟಾಗಿದ್ದರೂ ಕುಂಟುತ್ತಾ ನಡೆದುಕೊಂಡು ಬರ್ತಾಳೆ. ಆದರೆ ವಿಕ್ರಮ್ಗೆ ವಿಷಯ ತಿಳಿಸುವುದಿಲ್ಲ. ವಾಶ್ರೂಮ್ನಿಂದ ಹೊರಬಂದ ಅನನ್ಯನ ನೋಡಿ ವಿಕ್ರಮ್ಗೆ ಕಣ್ಣು ಮುಚ್ಚೋಕು ಮರೆತು ಹೋಗುತ್ತದೆ. ಆ ಡ್ರೆಸ್ನಲ್ಲಿ ಅವಳು ಅಷ್ಟೊಂದು ಸುಂದರವಾಗಿ ಕಾಣ್ತಿದ್ಲು. ಬಿಸಿ ನೀರಿನ ಸ್ನಾನದಿಂದ ಅವಳ ಚರ್ಮ ಗುಲಾಬಿ ಬಣ್ಣಕ್ಕೆ ತಿರುಗಿತ್ತು. ಅವಳ ಸೌಂದರ್ಯ ಮತ್ತಷ್ಟು ಕಂಗೊಳಿಸುತ್ತಿತ್ತು. ಅವಳಿಂದ ಗುಲಾಬ್ ನೀರಿನ ಸುವಾಸನೆ ಬರ್ತಾ ಇತ್ತು. ವಿಕ್ರಮ್ನ ಹೃದಯ ಜೋರಾಗಿ ಬಡಿದುಕೊಳ್ಳೋಕೆ ಶುರುವಾಯಿತು. ಅನನ್ಯನ ನೋಡಿದಾಗ ತನ್ನಲ್ಲೇನೋ ವಿಚಿತ್ರವಾದ ಚಡಪಡಿಕೆ ಶುರುವಾಗಿದ್ದನ್ನು ಅವನು ಅರ್ಥ ಮಾಡಿಕೊಂಡನು. ಒಂದು ಕ್ಷಣ ಅವಳ ಸೌಂದರ್ಯದಲ್ಲಿ ಪೂರ್ತಿಯಾಗಿ ಕಳೆದು ಹೋದನು. ವಿಕ್ರಮ್ ತನ್ನನ್ನು ಹಾಗೆ ನೋಡುತ್ತಿರುವುದನ್ನು ಕಂಡ ಅನನ್ಯ, ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ದೀರಾ ಅಂತ ಕೇಳ್ತಾಳೆ. ವಿಕ್ರಮ್ ತನ್ನ ಕನಸಿನ ಲೋಕದಿಂದ ಹೊರಬಂದು ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳಿ ರೂಮ್ನಿಂದ ಹೊರಟು ಹೋಗುತ್ತಾನೆ. ಹೊರಗೆ ಬಂದು ತನ್ನಷ್ಟಕ್ಕೆ ತಾನೇ, ನಾನು ಹೇಗೆ ಕಂಟ್ರೋಲ್ ಕಳೆದುಕೊಳ್ಳುತ್ತೀನಿ. ಅನನ್ಯ ಮುಂದೆ ಬಂದ ತಕ್ಷಣ ನನಗೆ ಯಾಕೆ ಹೀಗಾಗುತ್ತದೆ ಅಂತ ಯೋಚಿಸುತ್ತಾ ಕೆಳಗೆ ಹೋಗ್ತಾನೆ. ಅನನ್ಯ ರೂಮ್ನಲ್ಲಿ ನೋವಿನಿಂದ ಕಾಲನ್ನು ಎಳೆಯುತ್ತಾ ಹೆಜ್ಜೆ ಹೆಜ್ಜೆಗೂ ಕಷ್ಟಪಡುತ್ತಾ ಡೈನಿಂಗ್ ಏರಿಯಾಗೆ ಬಂದು ವಿಕ್ರಮ್ ಪಕ್ಕದ ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾಳೆ. ಅನನ್ಯ ಅಲ್ಲಿದ್ದ ಬಗೆ ಬಗೆಯ ಉಪಹಾರವನ್ನು ನೋಡುತ್ತಾಳೆ. ಅದನ್ನು ನೋಡುತ್ತಿದ್ದಂತೆ ಅವಳ ಕಣ್ಣಿನಲ್ಲಿ ನೀರು ತುಂಬಿ ಬರುತ್ತದೆ. ಎಷ್ಟೋ ದಿನಗಳ ನಂತರ ಅವಳು ಇಂತಹ ಒಳ್ಳೆಯ ಊಟವನ್ನು ನೋಡುತ್ತಿದ್ದಾಳೆ. ರೌಡಿಗಳು ಅವಳನ್ನು ಬಂಧಿಸಿಟ್ಟಿದ್ದಾಗ ಸರಿಯಾಗಿ ತಿನ್ನೋಕ್ಕೂ ಕೊಡುತ್ತಿರಲಿಲ್ಲ. ಅನನ್ಯ ತಿಂಡಿ ನೋಡಿ ಅಳುವುದನ್ನು ಕಂಡ ವಿಕ್ರಮ್ಗೆ ಏನೂ ಅರ್ಥವಾಗಲಿಲ್ಲ. ಹಸಿವಾಗಿದ್ದರೆ ತಿನ್ನಲಿ, ಅದಕ್ಕೆ ಯಾಕೆ ಅಳಬೇಕು ಅಂದುಕೊಳ್ಳುತ್ತಾನೆ. ಆದರೆ ಅನನ್ಯ ಮನಸ್ಸಿನಲ್ಲಿ, ಅಯ್ಯೋ ನನ್ನ ಕಾಲಿಗೆ ಅಷ್ಟೊಂದು ನೋವಿದೆ, ನಿಲ್ಲೋಕ್ಕೂ ಆಗ್ತಿಲ್ಲ, ಉಳುಕು ಬಿದ್ದಿದೆ ಅಂತ ಕಾಣುತ್ತದೆ, ಸರಿಯಾಗಿ ಗಮನಿಸಲಿಲ್ಲ ಅಂತ ಯೋಚಿಸ್ತಾ ಅಳ್ತಿದ್ಲು. ಆದರೆ ತನ್ನ ಕಣ್ಣಿನಿಂದ ಬರ್ತಿರೋ ನೀರು ಅವಳ ಗಮನಕ್ಕೆ ಇರಲೇ ಇಲ್ಲ. ವಿಕ್ರಮ್ ಸಹಿಸಲಾರದೆ, ತಿಂಡಿ ತಗೋ, ಅದಕ್ಕೆ ಯಾಕೆ ಅಳ್ತಿದ್ದೀಯಾ? ನಾನೇನು ನಿನ್ನನ್ನು ತಿನ್ನಬೇಡ ಅಂತಿದ್ದೀನ? ಸಣ್ಣ ವಿಷಯಕ್ಕೆಲ್ಲ ಯಾಕೆ ಅಳಬೇಕು? ನಿನಗೋಸ್ಕರನ ಮಾಡಿಸಿದ್ದು, ತಿನ್ನು ಅಂತಾನೆ. ಅನನ್ಯ ಆಶ್ಚರ್ಯದಿಂದ ನೋಡಿ, ಏನು, ನಾನು ಈ ತಿಂಡಿ ನೋಡಿ ಅಳ್ತಿದ್ದೀನಿ ಅಂತ ಅಂದ್ಕೊಂಡ್ರ? ನಿಮ್ಮ ತಲೆಯಲ್ಲಿ ಇಂಥ ಆಲೋಚನೆಗಳು ಹೇಗೆ ಬರ್ತವು ಅಂತಾಳೆ. ವಿಕ್ರಮತೆ ಕಣ್ಣಲ್ಲಿ ಯಾಕೆ ನೀರು ಬರ್ತಿದೆ? ನನಗೆ ನೋಡಿದರೆ ನೀನು ತುಂಬ ಹಸಿತಿದ್ದೀಯಾ, ಆದರೆ ನನ್ನ ಮುಂದೆ ಮರ್ಯಾದೆ ಗಂಜಿ ತಿಂತಿಲ್ಲ ಅನಿಸುತ್ತೆ ಅಂತಾನೆ. ಅನನ್ಯ ಮನಸ್ಸಿನಲ್ಲಿ, ಈ ಮನುಷ್ಯನ ತಲೆಗೆ ಇಂತಹ ಐಡಿಯಾಗಳು ಎಲ್ಲಿಂದ ಬರ್ತಾವೋ ಅಂದುಕೊಂಡು, ನೀವು ಇಷ್ಟೊಂದು ಓವರ್ ಯೋಚನೆ ಮಾಡಬೇಡಿ ಪ್ಲೀಸ್ ಅಂತಾಳೆ. ವಿಕ್ರಮ್, ಹಸಿವಾಗಿದ್ದರೆ ತಿನ್ನು, ಅಂದರೆ ಈ ಥರ ಅಳಬೇಡ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ನಿಲ್ತಾನೆ. ಅನನ್ಯ ಗಟ್ಟಿಯಾಗಿ, ನಾನು ನಿಮ್ಮ ತಿಂಡಿ ನೋಡಿ ಅಳ್ತಿಲ್ಲ ಅಂತ ಚೀರ್ತಾಳೆ. ವಿಕ್ರಮ್ ಹಿಂತಿರುಗಿ ನೋಡದೆ, ಸರಿ ಆರಾಮಾಗಿ ತಿನ್ನು, ನಾನು ಹೋಗ್ತಿದ್ದೀನಿ ಅಂತಾನೆ. ಅನನ್ಯ ಕೋಪದಿಂದಲೇ ತಿಂಡಿ ತಿಂದು ಮುಗಿಸ್ತಾಳೆ. ತಿಂಡಿ ತಿಂದ ಮೇಲೆ ಎದ್ದು ನಿಲ್ಲಲು ಹೋದಾಗ ಅನನ್ಯಗೆ ಕಾಲಿಗೆ ನೋವಿನಿಂದ ನಿಲ್ಲೋಕು ಆಗದೆ ಮತ್ತೆ ಕೆಳಗೆ ಕುಳಿತು ಬಿಡುತ್ತಾಳೆ. ತನ್ನ ಹಣೆಬರವನ್ನು ಶಪಿಸಿಕೊಳ್ಳುತ್ತಿರಬೇಕಾದರೆ ವಿಕ್ರಮ್ ಫಸ್ಟ್ ಏಡ್ ಬಾಕ್ಸ್ ಹಿಡಿದುಕೊಂಡು ಬರೋದು ಕಾಣಿಸುತ್ತದೆ. ಅವನು ಅನನ್ಯ ಹತ್ತಿರ ಬಂದು ಕೆಳಗೆ ಕುಳಿತು ಅವಳ ಕಾಲಿಗೆ ಗಾಯವನ್ನು ಪರೀಕ್ಷಿಸೋಕೆ ಶುರು ಮಾಡುತ್ತಾನೆ.
ವಿಕ್ರಮ್ ಈ ಹಠಾತ್ ನಡೆ ನೋಡಿ ಅನನ್ಯಾಗೆ ಆಶ್ಚರ್ಯವಾಗುತ್ತದೆ. ತಾನು ಹೇಳದೇ ಇದ್ದರೂ ತನ್ನ ಕಾಲಿಗೆ ಪೆಟ್ಟಾಗಿದೆ ಅಂತ ಇವನಿಗೆ ಹೇಗೆ ಗೊತ್ತಾಯಿತು? ಇಲ್ಲಿ ಬಿಡು, ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ ಅನನ್ಯ. ವಿಕ್ರಮ್ ಮಲಾಮ್ ಹಚ್ಚುತ್ತಾ, ಹಾಂ, ನೀನು ಎಷ್ಟು ಮಾಡ್ಕೊಳ್ತೀಯ ಅಂತ ನಾನು ಕಾಣ್ತಾ ಇದ್ದೀನಿ ಬಿಡು ಅಂತ ಟಾಕ್ ನೋಡ್ತಾನೆ. ಅನನ್ಯ ಚಡಪಡಿಸಿ ಸುಮ್ಮನಾಗುತ್ತಾಳೆ. ವಿಕ್ರಮ್ ಗಾಯವನ್ನು ಸ್ವಲ್ಪ ಗಟ್ಟಿಯಾಗಿ ಒತ್ತಿದಾಗ ಅನನ್ಯ ಬಾಯಿಂದ ಔಚ್, ನೋವಾಗ್ತಿದೆ, ಸ್ವಲ್ಪ ಮೆಲ್ಲಗೆ ಹಚ್ಚಿ ಅಂತ ಚೀರ್ತಾಳೆ. ವಿಕ್ರಮ್ ತನ್ನ ದೊಡ್ಡ ಕಣ್ಣುಗಳಿಂದ ಅವಳನ್ನು ಬೆದರಿಸುವಂತೆ ನೋಡ್ತಾನೆ. ಸುಮ್ಮನಿರು ಅಂತ ಹೆದರಿಸಿದ ಹಾಗೆ ಅನನ್ಯ ಸುಮ್ಮನಾಗಿ ಅವನನ್ನೇ ನೋಡ್ತಾಳೆ. ವಿಕ್ರಮ್ನನ್ನು ನೋಡಿದಾಗ ಅವಳಿಗೆ ಎಲ್ಲೂ ನೋಡಿದ ನೆನಪು, ಆದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ವಿಕ್ರಮ್ ಕಾಲಿಗೆ ಪೆಟ್ಟಾಗಿದೆ ಅಂತ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ. ಅನನ್ಯ ಮಗುವಿನಂತೆ ತಲೆ ತಗ್ಗಿಸಿ, ಸ್ವಲ್ಪ ಇರಬೇಕು ಅಂದುಕೊಂಡೆ ಅಂತಾಳೆ. ವಿಕ್ರಮ್ ನಿನ್ನ ಕಣ್ಣಲ್ಲಿ ಗಂಗಾ ಜಮುನ ಹರಿಯುವಾಗಲೇ ನನಗೆ ಗೊತ್ತಾಯಿತು ನಿನ್ನ ಗಮನ ಕಾಲಿನ ಮೇಲಿದೆ ಅಂತ ಅಂತಾನೆ. ಅನನ್ಯ ಮುನಿಸಿನಿಂದ ನನ್ನ ಕಣ್ಣಲ್ಲೇನು ಗಂಗಾ ಜಮುನ ಹರಿತಿರಲಿಲ್ಲ ಅಂತಾಳೆ. ವಿಕ್ರಮ್ ಸರಿ, ಅದೆಲ್ಲ ಇರಲಿ, ನೀನು ನಿನ್ನ ಫ್ಯಾಮಿಲಿಯ ಬಗ್ಗೆ ಯಾಕೆ ಹೇಳಲಿಲ್ಲ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಈ ಮಾತು ಕೇಳಿ ಅನನ್ಯಾಗೆ ಭಯವಾಗಿ ವಿಷಯ ಬದಲಾಯಿಸಲು, ನಾನು ತಿಂಡಿ ತಿಂದೆ ಅಂತ ಎದ್ದು ನಿಲ್ಲಲು ಹೋಗಿ ಬೀಳೋಕ್ಕೆ ಹೋಗ್ತಾಳೆ. ವಿಕ್ರಮ್ ತಕ್ಷಣ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಸುಮ್ಮನೆ ರೂಮ್ಗೆ ಹೋಗಿ ರೆಸ್ಟ್ ತಗೋ ಅಂತ ಹೇಳಿ ವಿಕ್ರಮ್ ಅನನ್ಯಾಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳುತ್ತಾನೆ. ಅನನ್ಯ ನನ್ನ ಕೆಳಗಿಳಿಸಿ, ನಾನು ಹುಷಾರಾಗಿದ್ದೇನೆ ಅಂತ ಹಠ ಮಾಡ್ತಾಳೆ. ವಿಕ್ರಮ್ ಉತ್ತರ ಕೊಡದೆ ಅವಳನ್ನು ರೂಮ್ಗೆ ಕರೆದುಕೊಂಡು ಬೆಡ್ ಮೇಲೆ ಕೂರಿಸ್ತಾನೆ. ಸುಮ್ಮನೆ ಇಲ್ಲೇ ಕುಳಿತುಕೋ, ಏನಾದರೂ ಬೇಕಿದ್ದರೆ ಈ ಫೋನಿಂದ ಕೆಲಸದವರಿಗೆ ಕರೆ ಮಾಡು, ಇಲ್ಲಿಂದ ಹೇಳೂ ಆಗಿಲ್ಲ ಅಂತ ಗಂಭೀರವಾಗಿ ಎದುರಿಸ್ತಾನೆ. ಅನನ್ಯ ಹೆದರಿ ತಲೆಯಾಡಿಸುತ್ತಾ, ವಿಕ್ರಮ್ ನನ್ನ ನಂಬರ್ ಸೇವ್ ಮಾಡಿದ್ದೀನಿ, ಅವಶ್ಯಕತೆ ಇದ್ದರೆ ಕರೆ ಮಾಡು, ನಾನು ಕಂಪನಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಡುತ್ತಾನೆ. ವಿಕ್ರಮ್ ಹೋಗುವುದನ್ನೇ ನೋಡಿದ ಅನನ್ಯಾಗೆ ಇವನು ತನಗೆ ಮೊದಲೇ ಪರಿಚಯವಿದ್ದವನಂತೆ ಅನಿಸುತ್ತಾನೆ. ಆದರೆ ಹೆಚ್ಚು ಯೋಚಿಸಿದೆ ತನ್ನ ಫೋನ್ ಹುಡುಕಿ ಫೇಸ್ಬುಕ್ ಲಾಗಿನ್ ಆಗ್ತಾಳೆ. ಧೀರಜ್ ಎಂಬ ID ಮೆಸೇಜ್ ಮಾಡ್ತಾಳೆ ಅನನ್ಯ. ಧೀರಜ್ ಎಲ್ಲಿದ್ದೀಯಾ? ಧೀರಜ್ ನಾನು ಮೈಸೂರಿನಲ್ಲಿದ್ದೀನಿ. ಏನಾಗಬೇಕು? ಅನನ್ಯ ನನಗೆ ನೀನು ಭೇಟಿಯಾಗಬೇಕು, ಮಧ್ಯಾಹ್ನ 2 ಗಂಟೆಗೆ ಸಿಗು. ಧೀರಜ್ ಸರಿ ಆಯಿತು. ಆಗ ಸಮಯ ಬೆಳಗ್ಗೆ 11 ಗಂಟೆ ಆಗಿತ್ತು. ಇತ್ತ ಮೈಸೂರಿನಲ್ಲಿ ಬೃಹತ್ ಹೆಗಡೆ ಕಾರ್ಪೊರೇಷನ್ ಆಫೀಸ್ ಕೇಬಿನ್ನಲ್ಲಿ ವಿಕ್ರಮ್ ಮತ್ತು ಚೇತನ್ ಕುಳಿತು ಚರ್ಚಿಸುತ್ತಿರುತ್ತಾರೆ. ವಿಕ್ರಮ್ ಇವರ ಜೊತೆ ಪಾರ್ಟ್ನರ್ಶಿಪ್ ನಮಗೆ ಲಾಭ ತರುತ್ತದೆ, ಕಾಂಟ್ರಾಕ್ಟ್ ರೆಡಿ ಮಾಡು ಅಂತ ಚೇತನ್ಗೆ ಹೇಳ್ತಾ ಇರ್ತಾನೆ. ಚೇತನ್ ಯೋಚನೆ ಮಾಡ್ತಾ, ಅಣ್ಣ ಅಮ್ಮ ಕೇಳಿದ್ರು ಅತ್ತಿಗೆನ ಮನೆಗೆ ಯಾವಾಗ ಕರ್ಕೊಂಬರ್ತೀಯಾ ಅಂತ. ವಿಕ್ರಮ್ ಅವಳ ಕಾಲಿಗೆ ಪೆಟ್ಟಾಗಿದೆ, ಈಗ ಬರೋಕ್ಕಾಗಲ್ಲ ಅಂತಾನೆ. ಇದನ್ನು ಕೇಳಿ ಚೇತನ್ ಮನಸ್ಸಿನಲ್ಲೇ, ನಮ್ಮಣ್ಣ ಹೆಂಡತಿ ಗುಲಾಮನಾಗಿ ಬಿಟ್ಟಿದ್ದಾನಲ್ಲ, ಅತ್ತಿಗೆಯನ್ನ ಮದುವೆ ಆಗೋಕೆ ನಾನು ಎಷ್ಟೆಲ್ಲ ಹರಸಾಹಸ ಪಟ್ಟೆ. ಅಮ್ಮ ತೋರಿಸಿದ ಹುಡುಗಿನ ನನ್ನ ಫೇವ್ರೆಟ್ ಫಾರ್ಮ್ ಹೌಸ್ಗೆ ಕೊಟ್ಟು ಒಪ್ಪಿಸಬೇಕಾಯಿತು ಅಂದುಕೊಳ್ಳುತ್ತಾನೆ. ಮಧ್ಯಾಹ್ನ 1 ಗಂಟೆಯಾಗಿದ್ದರಿಂದ ಮುಂದಿನ ಮೀಟಿಂಗ್ಗೆ ಇಬ್ಬರು ಹೊರಡುತ್ತಾರೆ. ವಿಕ್ರಮ್ ಅನನ್ಯಾಗೆ ಕರೆ ಮಾಡಿ ಲಂಚ್ ಮಾಡು ಅಂತಾನೆ. ಅನನ್ಯ ನೀವು ಹೇಳದಿದ್ರೆ ನಾನು ಊಟ ಮಾಡಲ್ವಾ? ನಾನು ಮಲಗಿದ್ದೆ, ನೀವು ಡಿಸ್ಟರ್ಬ್ ಮಾಡಿದ್ರಿ ಅಂತಾಳೆ. ವಿಕ್ರಮ್ ನೀನು ತುಂಬ ದಿನಗಳಿಂದ ಸರಿಯಾಗಿ ಮಲಗಿಲ್ಲ, ಹಾಗೆ ಒಳ್ಳೆ ಲೈಫ್ನಿಂದ ದೂರವಿದ್ದ ಹಾಗೆ ಆಡ್ತೀಯಾ ಅಂತಾನೆ. ಅನನ್ಯ ತಕ್ಷಣ ಅದೇನೂ ಇಲ್ಲ, ನಾನು ಆಮೇಲೆ ತಿಂತೀನಿ ಅಂತ ಫೋನ್ ಇಡ್ತಾಳೆ. ವಿಕ್ರಮ್ ಮಂಜಣ್ಣನಿಗೆ ಕರೆ ಮಾಡಿ ಅನನ್ಯ ತಪ್ಪದೆ ಲಂಚ್ ಮಾಡೋ ಹಾಗೆ ನೋಡ್ಕೊ ಎಂದು ಆದೇಶಿಸುತ್ತಾನೆ. ಫೋನ್ ಇಟ್ಟ ಮೇಲೆ ಅನನ್ಯ, ನಾನು ಹೇಳದಿದ್ದು ಇವನಿಗೆ ಹೇಗೆ ಎಲ್ಲ ವಿಷಯ ಗೊತ್ತಾಗುತ್ತದೆ? ನಿಜ, ನಾನು ದಿನಗಟ್ಟಲೆ ಸರಿಯಾಗಿ ಮಲಗಿರಲಿಲ್ಲ, ಈಗ ನನ್ನ ಪ್ಲ್ಯಾನ್ ಮೇಲೆ ಫೋಕಸ್ ಮಾಡಬೇಕು ಅಂದುಕೊಳ್ಳುತ್ತಾಳೆ. ಕೆಲಸದವರು ಊಟ ತಂದಾಗ ಸ್ವಲ್ಪ ತಿಂದು ನಾನು ರೆಸ್ಟ್ ತೆಗೆದುಕೊಳ್ಳುತ್ತೇನೆ, ಯಾರೂ ಬರಬೇಡಿ ಅಂತ ಹೇಳಿ ಕಳುಹಿಸುತ್ತಾಳೆ. ಕಾಲಿನ ನೋವು ವಿಕ್ರಮ್ ಹಚ್ಚಿದ ಮುಲಾಮಿನಿಂದ ಸಾಕಷ್ಟು ಕಡಿಮೆಯಾಗಿತ್ತು. ಅನನ್ಯ ಕಿಟಕಿಯಿಂದ ಕೆಳಗೆ ನೋಡುತ್ತಾಳೆ. ಇಲ್ಲಿಂದ ಜಿಗಿದರೆ ಮೂಳೆ ಮುರಿಯೋದು ಖಂಡಿತ ಅಂದುಕೊಂಡು ಬಾಗಿಲಿನಿಂದ ಯಾರೂ ಇಲ್ಲದಾಗ ಮೆಲ್ಲಗೆ ಹೊರಗೆ ಜಾರಿ ಹೋಗ್ತಾಳೆ. ಆಟೋ ಹಿಡಿದು ಧೀರಜ್ ಕಳುಹಿಸಿದ ಅಡ್ರೆಸ್ಗೆ ಹೋಗ್ತಾಳೆ. ಅಲ್ಲಿ ಆಟೋ ನಿಲ್ಲಿಸಿ ಕಾಯುತ್ತಿರುವಾಗ ವಿಕ್ರಮ್ ವಯಸ್ಸಿನ ಧೀರಜ್ ಬರೋದನ್ನು ನೋಡಿ, ಧೀರಜ್ ಇಲ್ಲಿದ್ದೀನಿ ಅಂತ ಕೈ ಬೀಸುತ್ತಾಳೆ. ಧೀರಜ್ ಬಂದು, ಇಲ್ಲೇನು ಮಾಡ್ತಾ ಇದ್ದೀಯಾ? ಒಳಗೆ ಬಾ ಅಂತಾನೆ. ಅನನ್ಯ, ನನ್ನ ಹತ್ತಿರ ದುಡ್ಡಿಲ್ಲಪ್ಪ, ಆಟೋದವನಿಗೆ ನೀನೇ ದುಡ್ಡು ಕೊಟ್ಟು ಬಾ ಅಂತಾಳೆ. ಧೀರಜ್ ನಕ್ಕು ಆಟೋಗೆ ಹಣ ನೀಡುತ್ತಾನೆ. ಇಬ್ಬರು ಒಳಗೆ ಹೋಗಿ ಕುಳಿತಾಗ ಅನನ್ಯ, ನನಗೆ ನಿನ್ನ ಸಹಾಯ ಬೇಕು ಧೀರಜ್. 5 ವರ್ಷದ ಹಿಂದೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು, ಮೊನ್ನೆ ಹಾಸ್ಟೆಲ್ನಲ್ಲಿ ಬೆಂಕಿ ಬಿದ್ದಿದ್ದು ಎಲ್ಲವೂ ನನ್ನನ್ನು ಕೊಲ್ಲೋಕೆ ನಡೆದ ಸಂಚು. ಅಮ್ಮ ತಾನು ನನ್ನ ಹೆತ್ತ ತಾಯಿಯಲ್ಲ ಅಂತ ಹೇಳಿದ್ರು, ನನ್ನ ನಿಜವಾದ ತಂದೆ ತಾಯಿಯನ್ನು ನಾನು ಹುಡುಕಲೇಬೇಕು ಅಂತಾಳೆ. ಧೀರಜ್ ಸಹಾಯ ಮಾಡಲು ಒಪ್ಪುತ್ತಾನೆ. ಅನನ್ಯ ತನಗೆ ಮದುವೆಯಾಗಿರೋ ವಿಷಯವನ್ನು ಅವನ ಬಳಿ ಮುಚ್ಚಿಡುತ್ತಾಳೆ. ಧೀರಜ್ ಅವಳಿಗೆ ಕೆಲಸ ಕೊಡಿಸಲು ಒಪ್ಪಿದಾಗ ಅನನ್ಯ ಖುಷಿಯಿಂದ ಅವನಿಗೆ ಹೈಫೈ ಕೊಡುತ್ತಾಳೆ. ಆಮೇಲೆ ಧೀರಜ್ನಿಂದ ಸ್ವಲ್ಪ ಹಣವನ್ನು ಸಾಲವಾಗಿ ಪಡೆಯುತ್ತಾಳೆ. ನಾನು ಜೀವಂತವಾಗಿದ್ದೀನಿ ಅನ್ನೋ ವಿಷಯ ಯಾರಿಗೂ ತಿಳಿಯಬಾರದು ಅಂತ ಧೀರಜ್ಗೆಯಿಂದ ಪ್ರಮಾಣ ಮಾಡಿಸಿಕೊಳ್ಳುತ್ತಾಳೆ. ಇಬ್ಬರು ನಗುತ್ತಾ ಮಾತನಾಡುತ್ತಾ ಅಲ್ಲಿಂದ ಹೊರಡುತ್ತಾರೆ. ಆದರೆ ಅವರಿಬ್ಬರು ನಗುತ್ತಿರುವುದನ್ನು ದೂರದ VIP ರೂಮ್ನಲ್ಲಿದ್ದ ವಿಕ್ರಮ್ ಹೆಗಡೆ ಕೋಪದಿಂದ ನೋಡುತ್ತಿರುತ್ತಾನೆ.
ಅವನ ಕೈಯಲ್ಲಿದ್ದ ಫೈಲ್ ಕೋಪಕ್ಕೆ ನುಜ್ಜುಗುಜ್ಜಾಗುತ್ತದೆ. ಅನನ್ಯ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಮನಸ್ಸಿನಲ್ಲಿ ಉರಿಯುತ್ತಿದ್ದ ವಿಕ್ರಮ್ನನ್ನು ನೋಡಿ ಪಕ್ಕದಲ್ಲಿದ್ದ ವ್ಯಕ್ತಿ, ಮಿಸ್ಟರ್ ವಿಕ್ರಮ್, ಯಾರ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದು ಕೇಳುತ್ತಾನೆ. ಧನ್ಯವಾದಗಳು ವೀಕ್ಷಕರೇ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಖಂಡಿತ ತಿಳಿಸಿ. ಕಥೆ ಹಾಕುವುದು ತುಂಬ ತಡವಾಯಿತು, ದಯವಿಟ್ಟು ಕ್ಷಮಿಸಿ. ಇನ್ನೊಂದು ಸಂಚಿಕೆಯನ್ನು ಹಿಂದೆ ಅಪ್ಲೋಡ್ ಮಾಡುತ್ತೇನೆ.